ವರ್ಗಾವಣೆ ಹೆಸರಿನಲ್ಲಿ ಎಂಟಿಬಿ ನಾಗರಾಜ್ ರೆಬೆಲ್ ಆಗಿದ್ದಾರೆ. ವರ್ಗಾವಣೆ ವಿಚಾರವಾಗಿ ಸಿಎಂ ವಿರುದ್ಧವೇ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನ ಶಾಸಕ ಎಂಟಿಬಿ ನಾಗರಾಜ್ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೂ ಕೂಡ ಆಗ್ರಹಿಸೋ ಸಾಧ್ಯತೆ ಇದೆಯಂತೆ. ಸಮನ್ವಯ ಸಮಿತಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿ ಎಂಟಿಬಿ ನಾಗರಾಜ್ ಹಾಗಾದ್ರೆ ಇಲ್ಲಿ ಆಗ್ರಹವನ್ನ ಮಾಡ್ತಾರಾ? ವರ್ಗಾವಣೆ ಹೆಸರಲ್ಲಿ ಈಗ ಎಂಟಿಬಿ ನಾಗರಾಜ್ ರೆಬೆಲ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಇದೀಗ ರೆಬೆಲ್ ಆಗಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇವತ್ತು ಮಧ್ಯಾಹ್ನ ಎಂಟಿಬಿ ನಾಗರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೂ ಕೂಡ ಆಗ್ರಹಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಸಮನ್ವಯ ಸಮಿತಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿ ಎಂಟಿಬಿ ನಾಗರಾಜ್ ಆಗ್ರಹಿಸ್ತಾರಾ? ಕಾದ್ ನೋಡ್ಬೇಕು. ಅಧಿಕಾರಿಗಳ ವರ್ಗಾವಣೆ ಕಿಂಗ್ ಪಿನ್ಗಳ ಕೈಯಲ್ಲಿದೆ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಕಿಂಗ್ ಪಿನ್ಗಳಿಗೆ ಶರಣಾಗಿ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಕಾಂಗ್ರೆಸ್ಸೇ ಚಾಲನೆಯನ್ನ ಕೊಟ್ಟಿದೆ ಅನ್ನುವಂತಹ ಟಾಂಗ್ ಅನ್ನ ಕೊಟ್ಟಿದೆ. ಟ್ವಿಟರ್ನಲ್ಲಿ ಡಿಸಿಎಂಗೆ ಹಾಗೂ ಕಾಂಗ್ರೆಸ್ಗೆ ಬಿಜೆಪಿ ತಿರುಗೇಟನ್ನ ನೀಡಿದೆ. ಪೊಲೀಸ್ ಇಲಾಖೆಯಲ್ಲಿನ ವರ್ಗಾವಣೆ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಇಲ್ಲ. ಆರಂಭದಿಂದಲೂ ಇಡೀ ವರ್ಗಾವಣೆ ಕಿಂಗ್ ಪಿನ್ಗಳ ಕೈಯಲ್ಲಿದೆ. ಅದೆಲ್ಲ ಪರಮೇಶ್ವರ್ ಅವರಿಗೆ ಹೇಗ್ ತಾನೇ ಗೊತ್ತಾಗಬೇಕು ಅಂತ ಟ್ವಿಟರ್ನಲ್ಲಿ ಡಿಸಿಎಂಗೆ ಹಾಗೂ ಕಾಂಗ್ರೆಸ್ಗೆ ಬಿಜೆಪಿ ತಿರುಗೇಟನ್ನ ನೀಡಿದೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಗಾವಣೆ ಕಿಂಗ್ ಪಿನ್ಗಳ ಕೈಯಲ್ಲಿದೆ. ಅಂದ್ರೆ ಕಿಂಗ್ ಪಿನ್ ಬಾಂಬ್ ಅನ್ನ ಸಿಎಂ ಕುಮಾರಸ್ವಾಮಿ ಅವರು ನೀಡಿದ್ರು. ಹಾಗಾಗಿ ಆ ಬಾಂಬ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದೀಗ ಬಿಜೆಪಿ. ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಹೋಗ್ತಾರಾ ನಾಗಠಾಣ ಶಾಸಕ? ಆಪರೇಷನ್ ಕಮಲದ ಲಿಸ್ಟ್ನಲ್ಲಿ ದೇವಾನಂದ್ ಚೌಹಾಣ್ ಹೆಸರು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡರು ನಮ್ಮನ್ನ ಸಂಪರ್ಕಿಸಿರೋದು ನಿಜ, ಆದ್ರೆ ನಾನು ಬಿಜೆಪಿಗೆ ಹೋಗೋದಿಲ್ಲ, ಕುಮಾರಣ್ಣನಿಗೆ ಮೋಸ ಮಾಡೋದಿಲ್ಲ, ರಾಜಕೀಯ ಕುತಂತ್ರ ನಡೆಸಿ ನಮ್ಮ ಹೆಸರನ್ನ ಎಳೆದು ತರಲಾಗ್ತಾ ಇದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ನಾಗಠಾಣ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಬಿಜೆಪಿಗೆ ಹೋಗೋದಿಲ್ಲ, ಕುಮಾರಣ್ಣನಿಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ.